ಭಾರತೀಯ ಜನತಾ ಪಾರ್ಟಿ ನಿಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೇಕೆದಾಟು ಹಿಡ್ಕೊಂಡು ಯಾವ ರೀತಿ ಪಾದಯಾತ್ರೆ ಮಾಡಿದ್ರು, ಬೆವರು ಸುರಿಸಿದ್ರು ಎಲ್ಲವೂ ಕೂಡ ಗೊತ್ತಿದೆ ರಾಜ್ಯದ ಜನತೆಗೆ. ಇವತ್ತು ಬೆವರು ಸುರಿಸಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಆ ಪಕ್ಷದ ಮುಖಂಡದಕ್ಕೂ ಉತ್ತರವನ್ನು ನೀಡಬೇಕು. ಇವತ್ತು ಅವರ INDA ಪಾರ್ಟ್ನರ್ ಇವತ್ತು ಈ ರೀತಿ ನಿಲುವು ತೆಗೆದುಕೊಂಡಾಗ ಅವರ ಒಂದು ನಿಲುವೇನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ರಾಜ್ಯದ ಜನತೆಗೆ ಉತ್ತರ ನೀಡಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದವರು ಉತ್ತರ ಕೊಡಬೇಕು, ನಾವಲ್ಲ. ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅದು ನಮ್ಮ ಪಕ್ಷ ನಿರ್ಧಾರ ಸ್ಪಷ್ಟವಾಗಿದೆ. ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾವು ಕಾಂಗ್ರೆಸ್ ರೀತಿ ಪುಕ್ಷಟೆ ಭಾಷಣ ಮಾಡ್ತಕ್ಕಂಥದ್ದಲ್ಲ. ನಮ್ಮ ನಿಲುವು ಸ್ಪಷ್ಟವಾಗಿದೆ. ಆಗ ಅದ್ರಲ್ಲಿ ನಮ್ದು ಯಾವುದೇ ರೀತಿ ಗೊಂದಲ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಿಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೇಕೆದಾಟು ಹಿಡ್ಕೊಂಡು ಯಾವ ರೀತಿ ಪಾದಯಾತ್ರೆ ಮಾಡಿದ್ರು, ಬೆವರು ಸುರಿಸಿದ್ರು ಎಲ್ಲವೂ ಕೂಡ ಗೊತ್ತಿದೆ ರಾಜ್ಯದ ಜನತೆಗೆ. ಇವತ್ತು ಬೆವರು ಸುರಿಸಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಆ ಪಕ್ಷದ ಮುಖಂಡದಕ್ಕೂ ಉತ್ತರವನ್ನು ನೀಡಬೇಕು. ಇವತ್ತು ಅವರ INDA ಪಾರ್ಟ್ನರ್ ಇವತ್ತು ಈ ರೀತಿ ನಿಲುವು ತೆಗೆದುಕೊಂಡಾಗ ಅವರ ಒಂದು ನಿಲುವೇನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ರಾಜ್ಯದ ಜನತೆಗೆ ಉತ್ತರ ನೀಡಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದವರು ಉತ್ತರ ಕೊಡಬೇಕು, ನಾವಲ್ಲ. ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅದು ನಮ್ಮ ಪಕ್ಷ ನಿರ್ಧಾರ ಸ್ಪಷ್ಟವಾಗಿದೆ. ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾವು ಕಾಂಗ್ರೆಸ್ ರೀತಿ ಪುಕ್ಷಟೆ ಭಾಷಣ ಮಾಡ್ತಕ್ಕಂಥದ್ದಲ್ಲ. ನಮ್ಮ ನಿಲುವು ಸ್ಪಷ್ಟವಾಗಿದೆ. ಆಗ ಅದ್ರಲ್ಲಿ ನಮ್ದು ಯಾವುದೇ ರೀತಿ ಗೊಂದಲ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಿಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೇಕೆದಾಟು ಹಿಡ್ಕೊಂಡು ಯಾವ ರೀತಿ ಪಾದಯಾತ್ರೆ ಮಾಡಿದ್ರು, ಬೆವರು ಸುರಿಸಿದ್ರು ಎಲ್ಲವೂ ಕೂಡ ಗೊತ್ತಿದೆ ರಾಜ್ಯದ ಜನತೆಗೆ. ಇವತ್ತು ಬೆವರು ಸುರಿಸಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಆ ಪಕ್ಷದ ಮುಖಂಡದಕ್ಕೂ ಉತ್ತರವನ್ನು ನೀಡಬೇಕು. ಇವತ್ತು ಅವರ INDA ಪಾರ್ಟ್ನರ್ ಇವತ್ತು ಈ ರೀತಿ ನಿಲುವು ತೆಗೆದುಕೊಂಡಾಗ ಅವರ ಒಂದು ನಿಲುವೇನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ರಾಜ್ಯದ ಜನತೆಗೆ ಉತ್ತರ ನೀಡಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದವರು ಉತ್ತರ ಕೊಡಬೇಕು, ನಾವಲ್ಲ. ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅದು ನಮ್ಮ ಪಕ್ಷ ನಿರ್ಧಾರ ಸ್ಪಷ್ಟವಾಗಿದೆ. ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾವು ಕಾಂಗ್ರೆಸ್ ರೀತಿ ಪುಕ್ಷಟೆ ಭಾಷಣ ಮಾಡ್ತಕ್ಕಂಥದ್ದಲ್ಲ. ನಮ್ಮ ನಿಲುವು ಸ್ಪಷ್ಟವಾಗಿದೆ. ಆಗ ಅದ್ರಲ್ಲಿ ನಮ್ದು ಯಾವುದೇ ರೀತಿ ಗೊಂದಲ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಿಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೇಕೆದಾಟು ಹಿಡ್ಕೊಂಡು ಯಾವ ರೀತಿ ಪಾದಯಾತ್ರೆ ಮಾಡಿದ್ರು, ಬೆವರು ಸುರಿಸಿದ್ರು ಎಲ್ಲವೂ ಕೂಡ ಗೊತ್ತಿದೆ ರಾಜ್ಯದ ಜನತೆಗೆ. ಇವತ್ತು ಬೆವರು ಸುರಿಸಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಆ ಪಕ್ಷದ ಮುಖಂಡದಕ್ಕೂ ಉತ್ತರವನ್ನು ನೀಡಬೇಕು. ಇವತ್ತು ಅವರ INDA ಪಾರ್ಟ್ನರ್ ಇವತ್ತು ಈ ರೀತಿ ನಿಲುವು ತೆಗೆದುಕೊಂಡಾಗ ಅವರ ಒಂದು ನಿಲುವೇನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ರಾಜ್ಯದ ಜನತೆಗೆ ಉತ್ತರ ನೀಡಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದವರು ಉತ್ತರ ಕೊಡಬೇಕು, ನಾವಲ್ಲ. ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅದು ನಮ್ಮ ಪಕ್ಷ ನಿರ್ಧಾರ ಸ್ಪಷ್ಟವಾಗಿದೆ. ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾವು ಕಾಂಗ್ರೆಸ್ ರೀತಿ ಪುಕ್ಷಟೆ ಭಾಷಣ ಮಾಡ್ತಕ್ಕಂಥದ್ದಲ್ಲ. ನಮ್ಮ ನಿಲುವು ಸ್ಪಷ್ಟವಾಗಿದೆ. ಆಗ ಅದ್ರಲ್ಲಿ ನಮ್ದು ಯಾವುದೇ ರೀತಿ ಗೊಂದಲ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.